ಈಗ ಈ ದಿನದ ತರಗತಿಯಲ್ಲಿ ತಾಲೂಕು ಪಂಚಾಯಿತಿಯ ಬಗ್ಗೆ ವಿಚಾರ ಮಾಡೋಣ. ಬಹುತೇಕ ಗ್ರಾಮ ಪಂಚಾಯಿತಿಯ ರೀತಿಯಲ್ಲಿ ರಚನೆ ಆಗುತ್ತೆ ಮತ್ತು ಹೆಚ್ಚು ಪಾಲು ಎಲ್ಲ ನಡವಳಿಕೆಗಳನ್ನು ತಾಲೂಕು ಪಂಚಾಯಿತಿ ಒಳಗೊಂಡಿರುತ್ತೆ. ಗ್ರಾಮ ಪಂಚಾಯಿತಿಯ ನಡವಳಿಕೆಗಳನ್ನು ಹೆಚ್ಚು ಪಾಲು. ಆದರೆ ಪಂಚಾಯಿತಿಗಳನ್ನು ನಿಯಂತ್ರಣಗೊಳಿಸ್ತಕ್ಕಂಥ ಅಧಿಕಾರ ಇರೋದು ತಾಲೂಕು ಪಂಚಾಯಿತಿ. ಈಗ ಇದು ಏನು ತಾಲೂಕು ಪಂಚಾಯಿತಿ ಅಂದರೆ ಏನು ಅಂತ ನಾವೀಗಾಗಲೇ ನೋಡಿದ್ದೀವಿ. ಗ್ರಾಮ ಪಂಚಾಯಿತಿ ಅಂದರೆ ಒಂದು ಜನಸಂಖ್ಯೆ ಏನಿದೆ, ಒಂದು ನಿರ್ದಿಷ್ಟವಾದಂಥ ಜನಸಂಖ್ಯೆ ಏನಿದೆ, ಆ ಜನಸಂಖ್ಯೆಯ ಒಳಗೆ ಅವರ ಮೂಲಭೂತ ಸೌಕರ್ಯಗಳಿಗೆ, ಸಮಸ್ಯೆಗಳಿಗೆ ಜನರಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡು ಆಡಳಿತವನ್ನು ಮಾಡ್ತಕ್ಕಂಥ ಜನರ ಕೈಗೆ ಅಧಿಕಾರವನ್ನು ಕೊಟ್ಟಂಥದ್ದನ್ನು ನಾವು ಗ್ರಾಮ ಪಂಚಾಯತ್ ಕಾಣ್ತೀವಿ. ಇಲ್ಲಿಯೂ ಸಹ ಹಾಗೆ ಇಲ್ಲಿ ತಾಲೂಕನ್ನು ವಿಂಗಡಣೆ ಮಾಡಿದ್ದಾರೆ. ಹಲವಾರು ಗ್ರಾಮ ಪಂಚಾಯಿತಿಗಳನ್ನು ಸೇರಿಸಿ ತಾಲೂಕು ಪಂಚಾಯಿತಿಯನ್ನು ಮಾಡ್ತಾರೆ. ಆದರೆ ತಾಲೂಕು ಪಂಚಾಯಿತಿ ಏನಾಗಿರುತ್ತೆ ಅಂದರೆ ಆ ತಾಲೂಕಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಹೇಗೆ ಗ್ರಾಮ ಪಂಚಾಯಿತಿ ಆ ಗ್ರಾಮಕ್ಕೆ ಮತ್ತು ಆ ಕಂದಾಯ ಗ್ರಾಮಗಳಿಗೆ ಮಾತ್ರ ಸೀಮಿತ ಆಗಿರುತ್ತಲ್ಲ, ಹಾಗೆ ತಾಲೂಕು ಪಂಚಾಯಿತಿ ಆ ತಾಲೂಕಿಗೆ ಮಾತ್ರ ಸೀಮಿತ ಆಗಿರುತ್ತೆ. ನಮ್ಮ ಯಾವುದೇ ಒಂದು ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದ್ದಾವೆ, ಆ ಪ್ರತಿ ತಾಲೂಕಿನಲ್ಲೂ ಸಹ ಒಂದೊಂದು ತಾಲೂಕು ಪಂಚಾಯಿತಿಗಳಿದ್ದಾವೆ. ಮೊದಲು ಇದನ್ನ ತಾಲೂಕು ಪಂಚಾಯಿತಿಯನ್ನ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಕರೆಯೋರು, BDO ಅಂತ ಕರೆಯೋರು. ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಅಂತ, ಕ್ಷೇತ್ರ ಅಭಿವೃದ್ಧಿ ಅಧಿಕಾರಿ ಅಂತ ಕರೆಯೋರು. ನಾವೆಲ್ಲ ಅವಾಗ ಸೈನ್ಗೆ ಹೋಗಿ ನಿಂತ್ಕೋತೀವಿ. ಅವರು ಬಿನ್ ಪೆನ್ನಲ್ಲಿ ಸೈನ್ ಮಾಡೋರು. ನಮಗೆ ಸ್ಕಾಲರ್ಶಿಪ್ ತಗೋಬೇಕಾದ್ರೆ ಯಾವ್ದಾದ್ರು ಗೆಜೆಟೆಡ್ ಆಫೀಸರ್ದು ಬೇಕಿತ್ತಲ್ಲ, ಹಾಗಾಗಿ ಆಗ ಅವರು ಸೀಲ್ ಹಾಕೋರು. ಏನು, ಕ್ಷೇತ್ರ ಅಭಿವೃದ್ಧಿ ಅಧಿಕಾರಿ ಅಂತ. ಬಹುತೇಕ ನನಗೆ ಗೊತ್ತದಂಗೆ ಈ ಜನತಾ ಸೈಟುಗಳನ್ನೆಲ್ಲ ಹಂಚಿರೋದನ್ನ ನೋಡಿದಾಗ ಆವಾಗ ಒಂದು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದಾರೆ. ಅವ್ರ ವ್ಯಾಪ್ತಿನಲ್ಲೇ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದಾರೆ. ತಾಲೂಕು ಪಂಚಾಯಿತಿಗಿಂತ ಹಿಂದೆ ಇದ್ದಂಥದ್ದೇನಿತ್ತು ಅಲ್ಲಿ. ಈಗ ಹಾಗಾದರೆ ಪ್ರತಿ ತಾಲೂಕಿನಲ್ಲೂ ಒಂದೊಂದು ಪಂಚಾಯಿತಿ ಇದೆ ಅಂತ ಗೊತ್ತಾಯಿತು. ಈ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳನ್ನು ನಿಯಂತ್ರಿಸ್ತದೆ, ಅದರ ಕಾರ್ಯಗಳನ್ನು ಪರಿಶೀಲನೆ ಮಾಡ್ತದೆ, ಅದಕ್ಕೆ ಅನುದಾನಗಳನ್ನು ತರಿಸ್ಕೊಡುತ್ತೆ, ಮತ್ತು ಅಲ್ಲಿನ ಕುಂದುಕೊರತೆಗಳಿಗೆ ಬೇಕಾದಂಥ ಎಲ್ಲವನ್ನ ಅದು ಸಹಕಾರ ನೀಡುತ್ತೆ. ತಾಲೂಕು ಪಂಚಾಯಿತಿಯಲ್ಲಿ ಒಬ್ಬರು ಅಧಿಕಾರಿಗಳಿರ್ತಾರೆ, ಅವರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಅಂತ ಇರ್ತಾರೆ. ಈ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಪಂಚಾಯಿತಿ ಎಲ್ಲ ಸಭೆಗಳನ್ನು, PDO ಸಭೆಗಳನ್ನು ಮತ್ತು ಅಧ್ಯಕ್ಷರ ಸಭೆಗಳನ್ನು, ಬೇಕಾದಂಥ ಮಾಹಿತಿಯನ್ನು ಎಲ್ಲವನ್ನ ಅವರು ನಿರ್ವಹಿಸ್ತಾರೆ. ಈಗ ನಮಗೆ ಗೊತ್ತಾಯಿತು ನಮ್ಮ ರಾಜ್ಯದ ಪ್ರತಿ ತಾಲೂಕಿನಲ್ಲೂ ಸಹ ತಾಲೂಕು ಪಂಚಾಯಿತಿಗಳಿದ್ದಾವೆ ಅಂತ. ಮೊದಲ ತುಂಬ ಹಿಂದೆ ತಾಲೂಕು ಬೋರ್ಡ್ ಅಂತ ಇತ್ತು. ಹಾ, ಅದು ಈ ತರ ಒಂದು ತಾಲೂಕೊಳಗೆ ಇಷ್ಟು ಪಂಚಾಯಿತಿ ಗ್ರಾಮ ಅದೆಲ್ಲ ಈಗ ಬದಲಾವಣೆ ಆಯಿತು. ಈಗ ನಮಗೆ ಒಂದು ತಾಲೂಕಿನಲ್ಲಿರುವ ಎಲ್ಲ ಪಂಚಾಯಿತಿಗಳನ್ನ ನಿರ್ವಹಣೆ ಮಾಡೋದಕ್ಕೆ ರಚಿಸಿಕೊಂಡಂತಹ ಪಂಚಾಯಿತಿಯನ್ನು ನಾವು ತಾಲೂಕು ಪಂಚಾಯಿತಿ ಅಂತ ಕರಿತೀವಿ. ಇದು ಅದರ ಹಾಗಾದ್ರೆ ತಾಲೂಕು ಪಂಚಾಯಿತಿಯ ರಚನೆ ಹೇಗಾಗುತ್ತೆ, ಹೇಗೆ ರಚನೆ ಆಗುತ್ತೆ? ನಿಮಗೆ ಪ್ರಶ್ನೆ ಏನು ಬರ್ಬೋದು, ತಾಲೂಕು ಪಂಚಾಯಿತಿಗಳು ಎಲ್ಲಿರ್ತವೆ, ಒಂದು ತಾಲೂಕಿಗೆ ಎಷ್ಟು ಪಂಚಾಯಿತಿಗಳು, ಎಷ್ಟು ತಾಲೂಕು ಪಂಚಾಯಿತಿಗಳಿರ್ತವೆ? ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ. ಪ್ರಶ್ನೆ ಏನ್ ಕೇಳೋದು, ಒಂದು ತಾಲೂಕಿನಲ್ಲಿ ಎಷ್ಟು ತಾಲೂಕು ಪಂಚಾಯಿತಿಗಳಿರ್ತವೆ ಅಂತ ಕೇಳ್ತಾರೆ. ಆಗ ಕನ್ಫ್ಯೂಸ್ ಆಗ್ಬಿಡಿ. ಒಂದು ತಾಲೂಕಿನಲ್ಲಿ ಎಷ್ಟು ತಾಲೂಕು ಪಂಚಾಯಿತಿಗಳಿರ್ತವೆ? ಒಂದು ತಾಲೂಕಿನಲ್ಲಿ ಒಂದೇ ತಾಲೂಕು ಪಂಚಾಯಿತಿ ಇರೋದು.
ಆದ್ರಿಂದ ತಾಲೂಕು ಪಂಚಾಯತಿ ರಚನೆ ಹೇಗಾಗುತ್ತಪ್ಪ? ಏನು ಈಗಾಗಲೇ ನಮ್ಮಲ್ಲಿ ಕೆಲವು ಕಡೆ ಏನಾಗಿದೆ ಅಂದ್ರೆ ಪಟ್ಟಣ ಪಂಚಾಯಿತಿ ಅಂತ ಇದೆ. ಪಂಚಾಯಿತಿಗಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಕಡೆ ಪಟ್ಟಣ ಪಂಚಾಯಿತಿಯನ್ನ ಮಾಡಿದ್ದಾರೆ. ಈ ಪಟ್ಟಣ ಪಂಚಾಯಿತಿಗೆ PDOಗಳು ಬರೋದಿಲ್ಲ. ಪಟ್ಟಣ ಪಂಚಾಯಿತಿಗೆ ಬರ್ತಕ್ಕಂಥವ್ರು ಯಾರು ಅಂದ್ರೆ ನಮ್ಮ ಗ್ರಾಮ ಪಂಚಾಯಿತಿ ರಾಜ್ಯ ವ್ಯವಸ್ಥೆಯನ್ನ ಬಿಟ್ಟು ಬೇರೆ ಇಲಾಖೆಯಿಂದ ಬಂದಂಥವ್ರು. ನಮ್ಮ ಬೇರೆ ಇಲಾಖೆ ಅಂದ್ರೆ ಯಾವುದು? ಅಲ್ಲಿ ಚೀಫ್ ಆಫೀಸರ್ ಅಂತ, ಅವ್ರನ್ನ CO ಅಂತ ಕರೀತಾರೆ. ಅಲ್ಲಿ ಅಧಿಕಾರಿಯನ್ನ, ಪಟ್ಟಣ ಪಂಚಾಯಿತಿ ಅಧಿಕಾರಿಯನ್ನ CO ಅಂತ ಕರೆಯೋದು, ಮುಖ್ಯ ಅಧಿಕಾರಿ ಅಂತ ಕರೀತಾರೆ. ಅವರು ಅಲ್ಲಿ ಎಲ್ಲವನ್ನ ನಿರ್ವಹಿಸ್ತಕ್ಕಂಥವ್ರು ಅಧಿಕಾರ. ಅಲ್ಲಿ ಮತ್ತೆ ವಾರ್ಡ್ಗಳು ಬರುತ್ತೆ, ವಾರ್ಡ್ಗಳಲ್ಲಿ ಕೌನ್ಸಿಲರ್ಗಳು ಬರ್ತಾರೆ, ಪಟ್ಟಣ ಪಂಚಾಯತಿ ಸದಸ್ಯರಾಗ್ತಾರೆ, ಸದಸ್ಯರ ಆಯ್ಕೆಯಾಗಿ ಬಂದು ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೋತಾರೆ. ಹಾಗೆ ಅಲ್ಲಿ ಕಾರ್ಯನಿರ್ವಹಿಸುತ್ತೆ. ಪಟ್ಟಣ ಪಂಚಾಯತಿಗಿಂತ ಹೆಚ್ಚು ಜನಸಂಖ್ಯೆ ಆದರೆ ಅದನ್ನ ಪುರಸಭೆ ಮಾಡ್ತಾರೆ. ಪುರಸಭೆಗೆ ಹೆಚ್ಚು ಜನಸಂಖ್ಯೆ ಆದರೆ ಅಲ್ಲಿ ಪುರಸಭಾಧ್ಯಕ್ಷ ಇರ್ತಾರೆ, ಅಲ್ಲಿಯೂ ಸಹ ಮುಖ್ಯ ಅಧಿಕಾರಿ ಇರ್ತಾರೆ. ಅಲ್ಲಿ ಪುರಸಭೆಯಲ್ಲಿ CO ಇರ್ತಾರೆ, ಚೀಫ್ ಆಫೀಸರ್ ಇರ್ತಾರೆ. ಆಮೇಲೆ ನೀವು ನಗರಸಭೆಗೆ ಹೋದ್ರೆ ನಗರಸಭೆಯಲ್ಲಿ ಕಮಿಷನರ್ ಇರ್ತಾರೆ. ನೋಡಿ, ಪಟ್ಟಣ ಪಂಚಾಯತಿ ಗ್ರಾಮ ಇರುತ್ತೆ, ಹೆಚ್ಚು ಜನಸಂಖ್ಯೆ ಆಗುತ್ತೆ, ಪಟ್ಟಣ ಪಂಚಾಯತಿ ಮಾಡ್ಕೊಂಡ್ಬಿಡ್ತಾರೆ. ಪಟ್ಟಣ ಪಂಚಾಯತಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಪುರಸಭೆ ಮಾಡ್ಕೊಂಡ್ಬಿಡ್ತಾರೆ. ಪುರಸಭೆಯಲ್ಲಿ ಹೆಚ್ಚು ಜನಸಂಖ್ಯೆ ಆಗುತ್ತೆ, ಆಗ ನಗರಸಭೆ ಆಗುತ್ತೆ. ನಗರಸಭೆಯಲ್ಲಿ ಹೆಚ್ಚು ಜನಸಂಖ್ಯೆ ಆಗುತ್ತೆ, ಮಹಾನಗರ ಪಾಲಿಕೆ ಆಗುತ್ತೆ. ಹೀಗೆ ನಾವು ಈಗ ಆ ವ್ಯವಸ್ಥೆಯನ್ನು ಬಿಡುವ. ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ ಅದು ಬಿಡುವ. ಈಗ ನಾವು ಮುಖ್ಯವಾಗಿ ಬೇಕಾಗಿರೋದು ಪಂಚಾಯತಿ ವಿಚಾರ. ನಾವು ಪಂಚಾಯಿತಿಯ ವ್ಯಾಪ್ತಿಯನ್ನು ಮೀರಿ, ಜನಸಂಖ್ಯೆಯನ್ನು ಮೀರಿ ಒಂದು ಮೇಲ್ಮಟ್ಟಕ್ಕೆ ಹೋದಾಗ ನಮ್ಮ ನಿಯಂತ್ರಿಸ್ತಕ್ಕಂಥದ್ದು ತಾಲೂಕ್ ಪಂಚಾಯತಿ. ಗ್ರಾಮ ಪಂಚಾಯಿತಿಗಳನ್ನು ನಿಯಂತ್ರಿಸ್ತಕ್ಕಂಥದ್ದು ತಾಲೂಕ್ ಪಂಚಾಯತಿ. ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥವರು PDO, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಗ್ರಾಮ ಪಂಚಾಯಿತಿಯನ್ನು ಬಿಟ್ಟು ತಾಲೂಕು ಮಟ್ಟಕ್ಕೆ ಹೋದಾಗ ಗ್ರಾಮದ ಎಲ್ಲ ಸುಧಾರಣೆಗಳನ್ನ, ಗ್ರಾಮದ ಮೂಲಭೂತ ಸೌಕರ್ಯಗಳನ್ನ, ತಾಲೂಕಿನಲ್ಲಿ ಬರುವಂತಹ ಎಲ್ಲ ವಿಚಾರಗಳನ್ನ ನಿಯಂತ್ರಿಸ್ತಕ್ಕಂಥದ್ದು, ಪಂಚಾಯಿತಿಗಳನ್ನ ನಿಯಂತ್ರಿಸ್ತಕ್ಕಂಥದ್ದು ತಾಲೂಕು ಪಂಚಾಯಿತಿ. ಅಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಅಂತ ಕರಿತೀವಿ ಅವ್ರನ್ನ. ನೋಡಿ, ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಅಂತ. ಎಕ್ಸಿಕ್ಯೂಟಿವ್ ಆಫೀಸರ್ ಅವರು, ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್. ನೋಡಿ, ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್, ನಿರ್ವಹಣಾಧಿಕಾರಿ, ಕಾರ್ಯನಿರ್ವಹಣಾಧಿಕಾರಿ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಇದ್ದಾರೆ. ಈ ತಾಲೂಕು ಪಂಚಾಯಿತಿಯನ್ನು ರಚನೆ ಮಾಡಬೇಕಾದ್ರೆ ಮುಖ್ಯವಾಗಿ ಪಟ್ಟಣ ಪಂಚಾಯಿತಿ ಇರಬಾರದು. ಪಟ್ಟಣ ಪಂಚಾಯಿತಿ ಮತ್ತು ಕೈಗಾರಿಕಾ ಉಪನಗರ ಇವೆರಡನ್ನು ಹೊರತುಪಡಿಸಿ ತಾಲೂಕು ಪಂಚಾಯಿತಿಯನ್ನ ಮಾಡೋದು. ಹಾಗಾಗಿ ನಮ್ಮ ಕುಶಾಲನಗರ ಇದುವರೆಗೆ ಪಟ್ಟಣ ಪಂಚಾಯಿತಿ ಇತ್ತು. ಈಗ ಮುಳಸೋಗೆ ಗ್ರಾಮದ ಭಾಗವನ್ನು ಸೇರಿಸಿಕೊಂಡು, ಪಾಲಿಟೆಕ್ನಿಕ್ ಹತ್ರ ಇದ್ದಂಥ ಮಾದಾಪಟ್ಟಣದ ಕೆಲವು ಭಾಗವನ್ನು ಸೇರಿಸಿಕೊಂಡು ಜನಸಂಖ್ಯೆ ಪ್ರಮಾಣವನ್ನು ಹೆಚ್ಚಿಸಿ ವಾರ್ಡ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಎಲ್ಲಿಗೆ ತಂದು ಪುರಸಭೆಗೆ ತಂದಿದೆ. ಈಗ ನಮ್ಮಲ್ಲಿಯೂ ಸಹ ಒಂದು ತಾಲೂಕು ಪಂಚಾಯಿತಿ ರಚನೆ ಆಗುತ್ತೆ. ಬರೀ ಟೌನ್ ಮಾತ್ರ ಬರೋದು ಇದು.
ಏನೀಗ ವ್ಯಾಪ್ತಿ ತಗೊಂಡಿದ್ದಾರೆ ಇಲ್ಲಿ ಮುನ್ಸೋಗೆ ಭಾಗ, ಮಾದಾಪಟ್ಟಣ ಭಾಗ, ದಂಡಿನಪೇಟೆ ಏನಿದೆ ಈ ಭಾಗಕ್ಕೆ ಮಾತ್ರ ಪುರಸಭೆ ತನ್ನ ಆಡಳಿತವನ್ನು ಮಾಡುತ್ತೆ. ಇದನ್ನು ಹೊರತುಪಡಿಸಿ ಕಂದಾಯ ಗ್ರಾಮಗಳೇನಿದ್ದಾವೆ ಅವು ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಸೇರಿಕೊಂಡು ಆ ಗ್ರಾಮ ಪಂಚಾಯಿತಿಗಳು ಕುಶಾಲನಗರ ತಾಲೂಕು ಪಂಚಾಯಿತಿ ಬರ್ತವೆ. ಇಲ್ಲಿ ಕುಶಾಲನಗರ ತಾಲೂಕು ಪಂಚಾಯಿತಿ ರಚನೆ ಆಗುತ್ತೆ. ಹಾಗೆ ಈಗಾಗಲೇ ಸೋಮವಾರಪೇಟೆ ತಾಲೂಕು ಪಂಚಾಯಿತಿ ಇತ್ತು, ತಾಲೂಕು ಪಂಚಾಯಿತಿ. ಮಡಿಕೇರಿ ತಾಲೂಕು ಪಂಚಾಯಿತಿ ಇತ್ತು. ಹಾಗೆ ವಿರಾಜಪೇಟೆ ತಾಲೂಕು ಪಂಚಾಯಿತಿ ಇತ್ತು. ಈಗ ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಇದೆ, ತಾಲೂಕಾಗಿದೆಯಲ್ಲ, ಆ ತಾಲೂಕಿಗೆ ಪಂಚಾಯಿತಿಯನ್ನ ಅವೆಲ್ಲವೂ ಸೇರ್ಕೊಂಡು ರಚನೆ ಆಗುತ್ತೆ. ಹಾಗಾದ್ರೆ ಈ ರಚನೆ ಹೇಗಾಗುತ್ತೆ? ರಚನೆ ಹೇಗಾಗುತ್ತೆ ಅಂದ್ರೆ 12,000ದಿಂದ 15,000 ಜನಸಂಖ್ಯೆ ಇರುವ ಒಂದು ಭಾಗವನ್ನ ಒಬ್ಬ ಸದಸ್ಯ ಪ್ರತಿನಿಧಿಸ್ತಾನೆ. ಒಬ್ಬ ಸದಸ್ಯರು ಆಯ್ಕೆಯಾಗಿ ಬರಬೇಕು. ನೋಡ್ಕೊಳ್ಳಿ, ನಾನು ಆಗಲೇ ಮೊನ್ನೆ ನಿಮಗೆ ಪಂಚಾಯಿತಿ ವಿಚಾರ ಮಾತನಾಡುವಾಗ ಹೇಳಿದೆ ನೋಡಿ, ಈ ಪಂಚಾಯಿತಿ ಅನ್ನೋ ಪದ ಸುಮಾರು ಬರುತ್ತೆ. ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಂತ. ಅದಕ್ಕೆ ಪಂಚಾಯಿತಿ ಅನ್ನೋದ್ರ ಹಿಂದೆ ಏನ್ ಸೇರಿಸಿದರೆ ಅನ್ನೋದು ಮುಖ್ಯ. ಗ್ರಾಮ ಪಂಚಾಯಿತಿ ಸದಸ್ಯ ಜನಸಂಖ್ಯೆ ಆಧಾರವನ್ನು ನಾವು ತೆಗೆದುಕೊಂಡ್ರೆ ಒಂದು ವಾರ್ಡ್ಗೆ ಎಷ್ಟು ಜನ ಸದಸ್ಯರು ಬರ್ತಾರೆ? ಒಬ್ಬನೇ ಸದಸ್ಯ ಬರೋದು. ಜನಸಂಖ್ಯೆ ಎಷ್ಟಿರಬೇಕು ಎನ್ನುವಂತ ವಿಚಾರ ಬಂದಾಗ ಅಲ್ಲಿಂದ 2,000 ಅಷ್ಟು ಜನಸಂಖ್ಯೆ ಇರುವ ಕಡೆ ನಾವು ಕೆಲವು ಹೊರತುಪಡಿಸಿ ಮಲೆನಾಡು, ಗುಡ್ಡಗಾಡು ಪ್ರದೇಶ ಮತ್ತೆ ಮಲೆನಾಡು ಪ್ರದೇಶಗಳನ್ನು ಹೊರತುಪಡಿಸಿ 2,500ಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ರೂ ಸಹ ಅಂತ ಕಡೆ ನಾವು ಗ್ರಾಮ ಪಂಚಾಯಿತಿಗಳನ್ನ ತೆರೆಯುವಂತ ಅವಕಾಶ ಇದೆ. ಇಲ್ಲಿ ತಾಲೂಕ್ ಪಂಚಾಯಿತಿ ಸದಸ್ಯರು ತಾಲೂಕಿಗೆ ಈಗಾಗಲೇ ತಾಲೂಕು ಅಂತ ನಿರ್ಣಯ ಆಗ್ಬಿಟ್ಟಿರುತ್ತೆ, ಅದು ಜನಸಂಖ್ಯೆ ಆಧಾರದ ಮೇಲೆ. ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ಕಾರಣ ಆಡಳಿತದ ದೃಷ್ಟಿಯಿಂದ ತಾಲೂಕ್ ಪಂಚಾಯಿತಿಯನ್ನ ರಚನೆ ಮಾಡ್ತೀವಿ. ಆ ರಚನೆ ಮಾಡುವಾಗ 12,500ರಿಂದ 15,000 ಜನಸಂಖ್ಯೆಗೆ ಒಬ್ಬರಂತೆ ಸದಸ್ಯರನ್ನ ಆಯ್ಕೆ ಮಾಡ್ತೇವೆ. ಯಾವುದೇ ಒಂದು ತಾಲೂಕು ಅಂತ ಹೇಳಿದ್ರೆ ಆ ತಾಲೂಕಿನಲ್ಲಿ 1,00,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂತಹ ತಾಲೂಕುಗಳು ಏನಿದ್ದಾವೆ ಅಲ್ಲಿ ಇರ್ತವೆ ಹೆಚ್ಚು ಕಡಿಮೆ 1,00,000ಕ್ಕಿಂತ. ಅಂತ ಕಡೆ 11 ಸದಸ್ಯರು ಇರ್ತಾರೆ, 11 ಜನ ಸದಸ್ಯರು ಇರ್ತಾರೆ. ಅಂದ್ರೆ ಹೆಚ್ಚು ಕಡಿಮೆ ಈ ರೇಂಜ್ ಅಲ್ಲೇ ಇರುತ್ತೆ. ಈಗ 1,00,000 ಅಂದ್ರೆ ಹೆಚ್ಚು ಕಡಿಮೆ 12,000ಕ್ಕಿಂತ ಕಡಿಮೆ. 1,00,000ಕ್ಕಿಂತ ಕಡಿಮೆ ಇರುವಂತಹ ಜನಸಂಖ್ಯೆ ತಾಲೂಕಿನಲ್ಲಿ 11 ಜನ ಸದಸ್ಯರು ಇರ್ತಾರೆ. ಪ್ರಶ್ನೆ ಏನ್ ಕೇಳ್ಬೋದು ನಿಮ್ಗೆ? ತಾಲೂಕು ಪಂಚಾಯಿತಿಯ ಸದಸ್ಯರನ್ನ ಆಯ್ಕೆ ಮಾಡುವಾಗ ಕರ್ನಾಟಕ ರಾಜ್ಯ ಸರ್ಕಾರ 1993ರ ಅಧಿನಿಯಮ ತಿದ್ದುಪಡಿಯ ಪ್ರಕಾರ ಅಥವಾ 73ನೇ ತಿದ್ದುಪಡಿಯ ಪ್ರಕಾರ ಎಷ್ಟು ಒಂದು ಭಾಗಕ್ಕೆ ಎಷ್ಟು ಒಬ್ಬ ಸದಸ್ಯ ಎಷ್ಟು ಜನಸಂಖ್ಯೆ ಮೇಲೆ ಆಯ್ಕೆ ಆಗ್ತಾನೆ ಅಂತ ಕೇಳ್ಬೋದು. ಆಗ 12,500ರಿಂದ 15,000, 15,000ದಿಂದ 18,000, 10,000ದಿಂದ 12,000, 15,000ದಿಂದ 20,000 ಅಂತ 4 ಆಪ್ಷನ್ಸ್ ಕೇಳ್ತಾರೆ. ಆಗ ನೀವು ಸರಿಯಾದ ಉತ್ತರ 12,500ರಿಂದ 15,000. ಇದು ಇದರ ಅತ್ಯಂತ ಮುಖ್ಯವಾದಂತಹ ಒಂದು ವಿಚಾರ. 1,00,000ಕ್ಕಿಂತ ಕಡಿಮೆ ಇರುವಂತಹ ಜನಸಂಖ್ಯೆ ಇರುವಂತಹ ತಾಲೂಕಿನಲ್ಲಿ 11 ಜನ ಸದಸ್ಯರು. ಆಗ ಸ್ವಲ್ಪ ಈ ಪ್ರಮಾಣ ಏನಾಗುತ್ತೆ? ಕಡಿಮೆ ಆಗುತ್ತೆ. 1,00,000 ಜಾಸ್ತಿ ಇದೆ, ನೋ ಪ್ರಾಬ್ಲಮ್. ಇಲ್ಲಿಂದ 12ರಿಂದ 15,000 ಉಂಟು. 11 ಜನ ಸದಸ್ಯರನ್ನ ಹೆಚ್ಚಿಕೊಂಡು 1,50,000ವರೆಗೂ ಹೋಗ್ಬೋದು. ಏನಾಗುತ್ತೆ ಅಂದ್ರೆ ಪ್ರಾದೇಶಿಕವಾಗಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನಮ್ಮ ಗುಡ್ಡಗಾಡು ಪ್ರದೇಶಗಳನ್ನು ಮತ್ತೆ ಈ ಮಲೆನಾಡು ಪ್ರದೇಶಗಳನ್ನು ತೆಗೆದುಕೊಂಡಾಗ ಜನಸಂಖ್ಯೆಯ ಸ್ವಲ್ಪ ಜನಸಾಂದ್ರ ಮತ್ತು ಜನಸಂಖ್ಯೆ ಕಡಿಮೆ ಇದೆ.
ವಿರಳ ಇರುತ್ತೆ. ನಮ್ಮಲ್ಲಿ ಗೊತ್ತಿರ್ಬೋದು ನಿಮಗೆ, ಮನೆಗಳು ತುಂಬ ತುಂಬ ದೂರ ಇರ್ತವೆ. ಸೊ ಹೀಗೆಲ್ಲ ಇದೆ. ಇನ್ನು ಮತ್ತೆ ಹಾಗಾದರೆ ಈಗ ನಿಮಗೆ ಗೊತ್ತಾಯಿತು ತಾಲೂಕ್ ಪಂಚಾಯತಿ ಅರ್ಥ ಗೊತ್ತಾಯಿತು, ತಾಲೂಕ್ ಪಂಚಾಯತಿ ರಚನೆ ಹೇಗಾಗುತ್ತೆ ಅಂತ ಗೊತ್ತಾಯಿತು. ಪಟ್ಟಣ ಪಂಚಾಯತಿಯನ್ನು ಹೊರತುಪಡಿಸಿ ಕೈಗಾರಿಕಾ ಉಪನಗರಗಳನ್ನು ಹೊರತುಪಡಿಸಿ ತಾಲೂಕ್ ಪಂಚಾಯತಿ ನಿರ್ಮಾಣ ಆಗುತ್ತೆ. ಪ್ರತಿಯೊಂದು ತಾಲೂಕಿಗೂ ಸಹ ಒಂದು ತಾಲೂಕ್ ಪಂಚಾಯತಿ ಇರುತ್ತೆ. ಆ ತಾಲೂಕ್ ಪಂಚಾಯತಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಅಧಿಕಾರಿಯನ್ನು ನಾವು ಎಸ್ ಸಂಖ್ಯೆ ಆಧಾರದ ಜನಸಂಖ್ಯೆ ಆಧಾರದ ಮೇಲೆ ಒಂದು ಭಾಗಕ್ಕೆ ಸದಸ್ಯರು ಆಯ್ಕೆ ಆಗ್ತಾರೆ. ಒಬ್ಬ ಸದಸ್ಯರು ಎಷ್ಟಿಂದ ಅಂದರೆ ಇದು ನಿಮ್ಮ ಗಮನದಲ್ಲಿರಲಿ, 12,500ರಿಂದ 15,000. ಕೆಲವೊಮ್ಮೆ 1 ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಜನಸಂಖ್ಯೆ ತಾಲೂಕಿನಲ್ಲಿ ಸದಸ್ಯರ ಸಂಖ್ಯೆ 11 ಇರುತ್ತೆ. ಆಗ ಒಂದು ಭಾಗಕ್ಕೆ ಆಯ್ಕೆಯಾಗುವಂತಹ ಸದಸ್ಯರ ಮತದಾರರ ಸಂಖ್ಯೆ ಅಥವಾ ಜನಸಂಖ್ಯೆ ಏನಾಗುತ್ತೆ ಇದಕ್ಕಿಂತ ಕಡಿಮೆ ಇರುತ್ತೆ. ಆದರೆ ನಿಯಮದ ಪ್ರಕಾರ, ಅಧಿನಿಯಮದ ಪ್ರಕಾರ ನಮಗೆ 12,500ರಿಂದ ಇನ್ನು ಇವರ ಅವಧಿ ಎಷ್ಟು? ಪ್ರತಿಯೊಬ್ಬ ತಾಲೂಕು ಪಂಚಾಯತಿಯ ಸದಸ್ಯನ ಅವಧಿ 5 ವರ್ಷ. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ನಾನು ಮೊನ್ನೆ ಹೇಳಿದೆ ನಿಮಗೆ 5 ವರ್ಷ ಯಾವ ದಿನದಿಂದ ಅಂತ ಕೇಳಿದಾಗ ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್. ಅವನು ಆಯ್ಕೆಯಾದ ಮೊದಲು ತಾಲೂಕು ಪಂಚಾಯಿತಿ ಸಭೆಗೆ ಹಾಜರಾದ ದಿನದಿಂದ, ಅಂದ್ರೆ ಅವನ ಉದ್ದೇಶಪೂರ್ವಕ ಯಾವುದೋ ಸಭೆಗೆ ಹಾಜರಾಗೋದಲ್ಲ, ಮೊದಲನೇ ಸಭೆ ನಡೆಯುತ್ತೆ ಅವತ್ತು ಅವನು ನೇರವಾಗಿ ಕಂಪಲ್ಸರಿ ಅವನು ಆಯ್ಕೆ ಹೋಗ್ಬೇಕು, ಅದು ಸಭೆಗೆ ಹಾಜರಾಗಬೇಕು. ಗೆದ್ದ ತಕ್ಷಣವೇ ಅವನು ಸಭೆ ಕರೀತಾರೆ. ಆ ದಿನದಿಂದ 5 ವರ್ಷದವರೆಗೆ ಅವನ ಅಧಿಕಾರಾವಧಿ ಇರುತ್ತೆ. ಹಾಗಾದ್ರೆ ಈ ತಾಲೂಕ್ ಪಂಚಾಯತಿಯಲ್ಲಿ ಯಾರ್ಯಾರು ಕುಳಿತು ಸಭೆಯನ್ನ ಮಾಡ್ತಾರೆ, ಯಾರ್ಯಾರಿಗೆ ಅಲ್ಲಿ ಸಭೆಯಲ್ಲಿರುವಂತ ಒಂದು ಅವಕಾಶ ಮತ್ತೆ ಸ್ಥಾನ ಇರುತ್ತೆ ಅಂತ ನೋಡೋದಾದ್ರೆ ಇದನ್ನ ನೀವು ಸ್ವಲ್ಪ ಚೆನ್ನಾಗಿ ತಿಳ್ಕೊಬೇಕು. ಯಾರ್ಯಾರು ನೋಡಿ, ಆ ತಾಲೂಕಿನಲ್ಲಿ ಗೆದ್ದಂತ ಎಲ್ಲ ಸದಸ್ಯರು, ತಾಲೂಕು ಪಂಚಾಯಿತಿಗೆ ಆಯ್ಕೆಯಾದಂಥ ಎಲ್ಲ ಸದಸ್ಯರು ಇರ್ತಾರೆ. ಇವರು ಪಕ್ಷಾತೀತವಾಗಿರೋದು, ತಾಲೂಕಿನ ಭಾಗದಿಂದ ಗೆದ್ದು ಬಂದಿರ್ತಾರೆ ಅಷ್ಟೇ, ಪಕ್ಷಾತೀತವಾಗಿರ್ತಾರೆ. ಆ ಸದಸ್ಯರು ಇರ್ತಾರೆ. ಈಗ ಉದಾಹರಣೆಗೆ ಯಾವುದೋ ಒಂದು ತಾಲೂಕು ಎಕ್ಸ್, ಒಂದು ತಾಲೂಕು, ಅಲ್ಲಿ ಒಂದು 2 ಲಕ್ಷ ಜನಸಂಖ್ಯೆ ಇದೆ. ಆಗ ಒಂದು 18 ಜನ ಸದಸ್ಯರಿರ್ತಾರೆ. 18 ತಾಲೂಕು ಕ್ಷೇತ್ರಗಳನ್ನು ಮಾಡ್ತಾರೆ, ತಾಲೂಕು ಪಂಚಾಯಿತಿ ಕ್ಷೇತ್ರಗಳನ್ನು ಮಾಡ್ತಾರೆ. ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ಹೆಸರು ಕೊಡ್ತಾರೆ, ಆ ಹೆಸರಿಂದ ಗೆದ್ದು ಬರ್ತಾರೆ. ಉದಾಹರಣೆಗೆ ಪಾಲೆ ಕ್ಷೇತ್ರ, ಇನ್ನೊಂದು ಕ್ಷೇತ್ರ, ಮತ್ತೊಂದು ಕ್ಷೇತ್ರ, ಹೀಗೆ 18 ಜನ ಸದಸ್ಯರು ಗೆದ್ದು ಬರ್ತಾರೆ. ಅವ್ರು ಯಾರೇ ಆಗಿರ್ಬೋದು, ಯಾವುದೇ ಪಕ್ಷದಿಂದ ಗೆದ್ದಿರ್ಬೋದು. ಆ 18 ಜನ ಸದಸ್ಯರು ತಾಲೂಕು ಪಂಚಾಯಿತಿ ಸಭೆಯಲ್ಲಿ ಇರ್ತಾರೆ. ಮತ್ತೆ ಇನ್ಯಾರಿರ್ತಾರೆ ಅಲ್ಲಿ ನೋಡಿ, ಬಹಳ ವಿಶೇಷವಾಗಿ 5ನೇ ಒಂದು ಭಾಗದ ಗ್ರಾಮ ಪಂಚಾಯಿತಿಯ ಸದಸ್ಯರಿರ್ತಾರೆ. ಸಾರಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಇರ್ತಾರೆ. ಈಗಾಗಲೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಯ್ಕೆ ಆಗಿಬಿಟ್ಟಿದ್ದಾರೆ. ಅಲ್ಲಿ ವಾರ್ಡ್ಗಳಲ್ಲಿ ಆಯ್ಕೆಯಾಗಿ ಸದಸ್ಯರು ತಮಗೆ ಬೇಕಾದಂತ ನಾಯಕನನ್ನ ಆಯ್ಕೆ ಮಾಡಿ ಅಧ್ಯಕ್ಷ ಅಂತೇಳಿ ಪಟ್ಟ ಕಟ್ಟಿರ್ತಾರೆ. ತಾಲೂಕಿಗೆ ಸೇರಿದೆಲ್ಲ ಗ್ರಾಮ ಪಂಚಾಯತ್. ಎಸ್, ಆ ತಾಲೂಕು ಪಂಚಾಯತಿ ಏನಿದೆ ಆ ರಚನೆಯ ಒಳಗೆ ಅದರೊಳಗಡೆ ಈಗಾಗಲೇ ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಗ್ರಾಮ ಪಂಚಾಯಿತಿಗಳು ಎಷ್ಟಿದ್ದಾವೆ? ಒಂದು 50 ಪಂಚಾಯಿತಿಗಳಿದ್ದು ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ನಾನು ಹೇಳೋದು, 50 ಪಂಚಾಯಿತಿಗಳಲ್ಲಿ ಎಷ್ಟು ಜನ ಅಧ್ಯಕ್ಷರಿರ್ತಾರೆ? 50 ಜನ ಅಧ್ಯಕ್ಷರಿರ್ತಾರೆ. ಈಗ ನಮಗೆ ಇದರಲ್ಲಿ ಒಂದು ಭಾಗ, 5ನೇ ಒಂದು ಭಾಗ ಅಂದ್ರೆ 5 ನಮಗೆ 10 ಜನ ಸದಸ್ಯರು, 10 ಜನ ಅಧ್ಯಕ್ಷರು ಪಂಚಾಯತಿ ಒಳಗಿತ್ತು. ಅವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅವ್ರು ಬೇಕು ಅಷ್ಟು ಒಂದು
5 ಭಾಗ ಮಾತ್ರ ಯಾಕೆ ತಗೊಳ್ಳೋದು? ಅದು ನಮ್ಮ ಅಧಿನಿಯಮದಲ್ಲಿ ಬಂದಿರ್ತಕ್ಕಂಥದ್ದು. ಇವರೆಲ್ಲ ಯಾಕೆ ಅಂದ್ರೆ ಪಂಚಾಯತಿ ಒಳಗಿರುವಂತ ಸಮಸ್ಯೆಗಳನ್ನ ತಾಲೂಕ್ ಪಂಚಾಯತ್ನಲ್ಲಿ ಮುಟ್ಟಿಸ್ಬೇಕಲ್ಲ, ಅದು ಎಲ್ಲ ಗ್ರಾಮಕ್ಕೂ ತಲುಪಿಸ್ಬೇಕು. ಅದೆಲ್ಲ ಅಧ್ಯಕ್ಷರು ಎಲ್ಲರ ಪರವಾಗಿ ಪ್ರತಿನಿಧಿಸ್ತಾರೆ ಅವರು. ಈಗ ಆಲ್ರೆಡಿ ಏನಾಗಿರುತ್ತೆ, ಪ್ರತಿ ವಾರ್ಡ್ನಿಂದ ಸದಸ್ಯರು ಬಂದಿರ್ತಾರೆ. ಸದಸ್ಯರ ಅಹವಾಲುಗಳನ್ನ ಎಲ್ಲವನ್ನ ಅಧ್ಯಕ್ಷ ಕೇಳ್ಕೊಂಡಿರ್ತಾನೆ. ಇದ್ರ ಜೊತೆಗೆ ಈ ವಾರ್ಡ್ಗಳೇ ಸೇರಿ ತಾಲೂಕ್ ಪಂಚಾಯತಿ ಆಗಿರ್ತಾರೆ. ಸಾರಿ, ವಾರ್ಡನ್ನ ಬಿಟ್ಟು ತಾಲೂಕ್ ಪಂಚಾಯತಿ ಆಗಿರ್ತಾರೆ. ಆಯಾ ವ್ಯಾಪ್ತಿಗೆ ಅಷ್ಟು ಜನಸಂಖ್ಯೆಗೆ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಬರ್ತಕ್ಕಂಥವರೆಲ್ಲ ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ನ ಕಳಿಸ್ಕೊಟ್ಟಿರ್ತಾರೆ. ಹಾಗಾಗಿ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳಿಸೋದಕ್ಕೆ ಮತ್ತೆ ಅದನ್ನು ಮುಟ್ಟಿಸೋದಕ್ಕೆ ಮಧ್ಯವರ್ತಿಗಳಾಗಿ ಅಲ್ಲಿ ಬೇಕಾಗ್ತಾರೆ ಅಂತೇಳಿ 5ನೇ ಒಂದು ಭಾಗದಷ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಅಲ್ಲಿಗೆ ನೇಮಕ ಮಾಡ್ಕೊಂಡಿರ್ತಾರೆ ಮತ್ತು ನೇಮಕ ಮಾಡ್ಕೊಂಡಿರ್ತಾರೆ. ನಾಮಕ ಅವಸ್ಥೆ ಮೇಲೆ ಬರೋದು, ಅವರು ನಾಮಕರಣದ ಮೇಲೆ ಬರೋದು. ಇದನ್ನ ಸ್ವಲ್ಪ ಏನಾಗುತ್ತೆ, ಇದು ಸ್ವಲ್ಪ ಅಲ್ಲಿ ಏನೇನೋ ನಡೆಯುತ್ತೆ. ಅವರ ಒಂದು ಗೆದ್ದಂತ ಮತದ ಮೇಲೆ, ಅಥವಾ ಅವರು ಈಗಾಗಲೇ ರಾಜಕೀಯ ಹಿನ್ನೆಲೆ ಹೊಂದಿದ್ರೆ, ಅಥವಾ 2-3 ಬಾರಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರೆ, ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ, ಈ ರೀತಿಯಾಗಿ ಅಂತ ಒಂದು ಕೆಲವರನ್ನ ಆಯ್ಕೆ ಮಾಡಿ ತಾಲೂಕು ಪಂಚಾಯಿತಿಯ ಒಳಗಡೆ ಸೇರಿಸ್ಕೊತಾರೆ. ಅವರು ಅಲ್ಲಿ ಅಧ್ಯಕ್ಷರಾಗ ಮುಂದೆ ಕೆಲಸ ಮಾಡಬೇಕು, ಮತ್ತೆ ತಾಲೂಕಿನಲ್ಲೂ ಸಹ ಇರಬೇಕು. ನೋಡಿ ಹೇಗಿದೆ, ಆಯ್ತಾ? ಮತ್ತೆ ಇನ್ನೇನು, ಈ 5ನೇ ಒಂದು ಭಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸೇರಿದ್ರು, ಮತ್ತೆ ಗೆದ್ದಂತ ತಾಲೂಕು ಪಂಚಾಯತಿ ಸದಸ್ಯರು ಇದ್ದಾರೆ. ಮತ್ತೆ ಇವ್ರ ಜೊತೆಗೆ ಇನ್ಯಾರು ಇರ್ತಾರೆ? ಇವ್ರ ಜೊತೆಗೆ ತಾಲೂಕನ್ನು ಪ್ರತಿನಿಧಿಸುವ ಲೋಕಸಭಾ ಸದಸ್ಯರಿರುತ್ತಾರೆ. ಎಂಪಿಗಳು ಸಹ ಅದರೊಳಗಡೆ ಇರ್ತಾರೆ. ನೋಡಿ, ನಿಜವಾಗ್ಲೂ ನಮ್ ಬ್ಯೂಟಿಫುಲ್, ಎಲ್ಲವನ್ನ ಸೇರಿಸಿ ಒಂದು ಬಿಡೋದಿಲ್ಲ. ಒಬ್ಬ MP ನನ್ಗೆ ಗೊತ್ತಿಲ್ಲ, ನನ್ನ ಇಷ್ಟ, ನಾನು ಗೆದ್ದಿದ್ದೀನಿ, ಯಾವ್ದೋ ಕ್ಷೇತ್ರದಿಂದ ಹೋಗ್ತೀನಿ ಅಂತ ಡೆಲ್ಲಿಗೆ ಹೋಗಂಗಿಲ್ಲ. ಅವನು ತಳಮಟ್ಟದ ಸಭೆಯಾದಂತಹ ತಾಲೂಕು ಪಂಚಾಯತಿಯ ಸಭೆ ಒಳಗಡೆ ಇರಬೇಕು ಅವನು. ಯಾಕೆಂದ್ರೆ ಒಬ್ಬ MP ಯ ಕ್ಷೇತ್ರ ಏನಾಗಿರುತ್ತೆ ಅಂದ್ರೆ ಒಂದು 15 ತಾಲೂಕಿನ ಒಳಗೊಂಡಿರುತ್ತೆ. ಉದಾಹರಣೆಗೆ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ನೋಡಿದ್ರೆ, ಮೈಸೂರು, ನಂಜನಗೂಡು, ಮತ್ತೆ KR ನಗರ, ಮತ್ತೆ ಇಲ್ಲಿ ಸ್ವಲ್ಪ ಅಲ್ಲಿ HD ಕೋಟೆ, ಅಲ್ಲಿಂದ ಬರ್ತಾ ಇನ್ನು ಹುಣಸೂರು, ಪಿರಿಯಾಪಟ್ಟಣ, ಮತ್ತು ಕುಶಾಲನಗರ, ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ, ಇಷ್ಟು ತಾಲೂಕುಗಳನ್ನು ಒಳಗೊಂಡಿರುತ್ತೆ. ನಾನು ಮೈಸೂರು ಕೊಡಗು ಕ್ಷೇತ್ರದಿಂದ ಗೆದ್ದಿದ್ದೀನಿ ಅಂತ ಸುಮ್ಮನಿರಂಗಿಲ್ಲ ಅವರು. ಅವರ ಕ್ಷೇತ್ರದಲ್ಲಿ ಬರುವಂತಹ ಪ್ರತಿಯೊಂದು ತಾಲೂಕು ಪಂಚಾಯಿತಿಯ ಸಭೆಯ ಒಳಗೆ ಅವರು ಸದಸ್ಯರಾಗಿರ್ತಾರೆ. ಅಲ್ಲಿ ವ್ಯವಸ್ಥಿತವಾಗಿರ್ತಾರೆ. ಪ್ರತಿ ಸಭೆಗೆ ಹೋಗ್ಬೋದು, ಕುಂದುಕೊರತೆಗಳನ್ನು ಕೇಳ್ಬೋದು, ಅನುದಾನಕ್ಕೆ ರೆಕಮೆಂಡೇಶನ್ ಮಾಡ್ಬೋದು, ಶಿಫಾರಸು ಮಾಡ್ಬೋದು, ಅನುದಾನಕ್ಕೆ ಎಲ್ಲದರ ಬಗ್ಗೆ ಅವರು ಆಲೋಚನೆ ಮಾಡ್ಬೋದು. ನೋಡಿ, ತಾಲೂಕನ್ನು ಪ್ರತಿನಿಧಿಸುವವರು ಯಾರ್ಯಾರು ಅಂದ್ರೆ, ಅವರು ಯಾವ ಕ್ಷೇತ್ರದಲ್ಲಿ ಲೋಕಸಭೆಗೆ ಗೆದ್ದಿರ್ತಾರೆ ಆ ಕ್ಷೇತ್ರದ ಒಳಗೆ ಬರುವ ಪ್ರತಿಯೊಂದು ತಾಲೂಕಿನಲ್ಲಿಯೂ ಸಹ, ಪ್ರತಿ ತಾಲೂಕು ಸಭೆಯಲ್ಲೂ ಸಹ, ತಾಲೂಕು ಪಂಚಾಯಿತಿ ಸಭೆಯ ಒಳಗೆ ಲೋಕಸಭಾ ಸದಸ್ಯರು ಪ್ರತಿನಿಧಿಸ್ತಾರೆ. ಹಾಗಾದ್ರೆ ಮಡಿಕೇರಿ ತಾಲೂಕಿನಲ್ಲಿ ಸಭೆ ನಡೆದ್ರೆ ನಮಗೆ ಆ ತಾಲೂಕು ಸಭೆಯನ್ನ, ತಾಲೂಕು ಪಂಚಾಯತಿ ಸಭೆಯನ್ನ ಪ್ರತಿನಿಧಿಸಕ್ಕೆ ನಮ್ಗೆ ಯಾರು ಬರಬೇಕು? ಇವತ್ತೇನು ಗೆದ್ದಿರ್ತಕ್ಕಂಥ ಯದುವೀರ್ ಒಡೆಯರು. ಮೈಸೂರು ತಾಲೂಕಿನಲ್ಲಿ ಸಭೆ ನಡೆದ್ರೆ, ಮೈಸೂರು ತಾಲೂಕು ಪಂಚಾಯತಿ ಒಳಗಡೆ ಸಭೆ ನಡೆದ್ರೆ, ಗೊತ್ತಾಗ್ತಿದೆಯಲ್ಲ? ಇದು ಕನ್ಫ್ಯೂಸ್ ಮಾಡಿ ಕೇಳ್ಬಿಡ್ತಾನೆ. ಸ್ವಲ್ಪ ಇದಕ್ಕೆ ಇದೆ, ಇದೆಲ್ಲ ಟೆಕ್ನಿಕ್, ಇವು ಸುಮ್ಮನೆ ಯಾರ್ಯಾರು ಗೊತ್ತಾಗಲ್ಲ. ಮತ್ತೆ ಇದಾದ್ಮೇಲೆ ಹಿಂದೆ ಇರ್ತಾರೆ, ತಾಲೂಕು ಯಾವುದೇ ಆಗಿರಲಿ, ಹೇಗೆ ಲೋಕಸಭೆಯನ್ನ ಪ್ರತಿನಿಧಿಸ್ತಕ್ಕಂಥ ಲೋಕಸಭಾ ಸದಸ್ಯರು ಇರ್ತಾರೋ, MP ಇರ್ತಾರೋ, ಹಾಗೆ ನಮ್ಮ ಕ್ಷೇತ್ರದ ಅಂದ್ರೆ ಆಯಾ ಕ್ಷೇತ್ರದ
MLAಗಳು ವಿಧಾನಸಭೆಯ ಸದಸ್ಯರು ಆ ತಾಲೂಕು ಪಂಚಾಯಿತಿಯನ್ನು ಪ್ರತಿನಿಧಿಸ್ತಾರೆ. ಅಲ್ಲಿ ಸದಸ್ಯರು ಅಲ್ಲಿರ್ತಾರೆ ಸಭೆಯಲ್ಲಿ, ಅದು ಅವ್ರನ್ನ ಒಳಗೊಂಡಿರುತ್ತೆ. ಈಗ ಉದಾಹರಣೆಗೆ ಮಡಿಕೇರಿ, ಸೋಮವಾರಪೇಟೆ, ಕುಶಾನಗರ ಈ 3 ತಾಲೂಕುಗಳನ್ನು ಸೇರಿ ಒಂದು ವಿಧಾನಸಭಾ ಕ್ಷೇತ್ರ ಇದೆ ನಮಗೆ. ಒಂದು ಉದಾಹರಣೆ ಮೂಲಕ ನಿಮ್ಗೆ ತಿಳಿಸೋದಾದ್ರೆ ಮಡಿಕೇರಿ, ಸೋಮವಾರಪೇಟೆ, ಕುಶಾನಗರ ಇಷ್ಟು ಸೇರಿ ನಮಗೆ ಒಂದು ವಿಧಾನಸಭಾ ಕ್ಷೇತ್ರ ಇದೆ. ಇಲ್ಲಿನ MLA ಯಾರು? ಈಗ ಮಂತರಗೌಡರು. ಇವರು ಮಡಿಕೇರಿಯಲ್ಲಿ ತಾಲೂಕು ಪಂಚಾಯಿತಿ ಸಭೆ ನಡೆದ್ರೆ ಆ ಸಭೆಯ ಒಳಗಡೆ ಅಥವಾ ಅದರ ರಚನೆಯ ಒಳಗೆ ನಮ್ಮ ವಿಧಾನಸಭಾ ಕ್ಷೇತ್ರದ MLA ಸದಸ್ಯರು ಸಹ ಅಲ್ಲಿ ಇರ್ತಾರೆ. ನೋಡಿ, MP ಆಯಿತು, MLA ಮತ್ತೆ ಇನ್ಯಾರು ಬರ್ತಾರೆ? ರಾಜ್ಯಸಭಾ ಸದಸ್ಯರು. ನಮ್ಮ ಕ್ಷೇತ್ರದಿಂದ ರಾಜ್ಯಸಭೆಯನ್ನ ಪ್ರತಿನಿಧಿಸ್ತಕ್ಕಂಥ ಯಾರಿದ್ದಾರೆ ಅವರು ಸಹ. ಈ ರಾಜ್ಯಸಭೆ ಏನಾಗಿರುತ್ತೆ ಅಂದ್ರೆ ತುಂಬಾ ದೊಡ್ಡದಿರುತ್ತೆ ವ್ಯಾಪ್ತಿ. ಯಾಕೆಂದ್ರೆ ರಾಜ್ಯಸಭೆಗೆ ಆಯ್ಕೆಯಾಗೋರ್ನ ಆಯ್ಕೆ ಮಾಡೋರು ಯಾರು ಅಂದ್ರೆ ಕೇವಲ ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂಥವ್ರು. ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರು, ಜಿಲ್ಲಾ MLAಗಳು, ಈ ತರ MLCಗಳು. ಹೀಗಾಗಿ ಅದರ ವ್ಯಾಪ್ತಿ ಜಾಸ್ತಿ ಇರುತ್ತೆ. ರಾಜ್ಯಸಭೆಯ ಸದಸ್ಯರು ಸಹ ಅಲ್ಲಿನ ಪ್ರತಿನಿಧಿಗಳಾಗಿರ್ತಾರೆ, ಅದನ್ನ ಪ್ರತಿನಿಧಿಸ್ತಾರೆ. ಮತ್ತೆ ಇನ್ಯಾರು? ವಿಧಾನ ಪರಿಷತ್ತಿನ ಸದಸ್ಯರು ಕ್ಷೇತ್ರದಲ್ಲಿ ಎಲ್ಲಿ ಗೆದ್ದೋಗಿರ್ತಾರೆ ವಿಧಾನ ಪರಿಷತ್, ಅವರು ಸಹ ತಾಲೂಕು ಪಂಚಾಯಿತಿಯ ರಚನೆಯಲ್ಲಿ ತಮ್ಮ ಪ್ರಾತಿನಿಧ್ಯವನ್ನು ಹೊಂದಿರ್ತಾರೆ. ಮತ್ತೆ ಇನ್ನೇನು, ಇದರಲ್ಲಿ ಈ ಎಲ್ಲ ಪ್ರಾತಿನಿಧ್ಯ ಗೆದ್ದು ಬರಬೇಕಾದ್ರೆ ಇವ್ರಿಗೆಲ್ಲ ಮೀಸಲಾತಿ ಇಲ್ಲ. ಯಾರಿಗೆ? MP ಅದರಲ್ಲೇನಿಲ್ಲ, ಅವ್ರ ಮೊದಲೇ ಆಗಿರುತ್ತೆ, ಆ ಮುಖ್ಯನೇ ಗೆದ್ದೋಗಿರ್ತಾರೆ ಅವರು. ಇಲ್ಲಿ ಬರುವಂತಹ ಸದಸ್ಯರೇನಿದ್ದಾರೆ ತಾಲೂಕು ಪಂಚಾಯಿತಿಗೆ ಚುನಾವಣೆಗೆ ನಿಂತು ಗೆದ್ದು ಬರುವಂತಹ ಅಥವಾ ಅದರ ಸ್ಥಾನಗಳನ್ನ ಹಾಗೆ ಮೀಸಲಾತಿ ಮೇಲೆ ಹಂಚಿಬಿಟ್ಟಿರ್ತಾರೆ. ಹೇಗೆ ಏನೇನು ಕಂಡಿರ್ತಾರೆ? ಅನುಸೂಚಿತ ಜಾತಿಯವರಿಗೆ ಶೇಕಡವಾರು, ಅನುಸೂಚಿತ ಪಂಗಡದವರಿಗೆ ಶೇಕಡವಾರು, ಹಿಂದುಳಿದ ವರ್ಗದವರಿಗೆ ಶೇಕಡವಾರು, ಸಾಮಾನ್ಯರಿಗೆ ಶೇಕಡವಾರು ಹಂಚಿರ್ತಾರೆ. ಈ ಒಟ್ಟು ಎಲ್ಲರ ನಡುವೆ 50ರಷ್ಟು ಶೇಕಡ 50ರಷ್ಟನ್ನು ಮಹಿಳೆಯರಿಗೆ ಮೀಸಲಿಟ್ಟಿರ್ತಾರೆ ಅಲ್ಲವೇ. ಹಾಗಾದ್ರೆ ತಾಲೂಕ್ ಪಂಚಾಯತಿ ಸದಸ್ಯರು ಒಟ್ಟು ಸಭೆಯಲ್ಲಿ 100 ಜನ ಇದ್ದಾರೆ ಅಂದ್ರೆ 50 ಜನ ಯಾರಾಗಿರ್ತಾರೆ? ಮಹಿಳೆಯರಾಗಿರ್ತಾರೆ. ಮಹಿಳೆಯರ ಅನುಸೂಚಿತ ಜಾತಿಲಿ ಬಂದ್ರು ಅವರಿಗೂ ಎಷ್ಟೋ ಬಾರಿ ಏನಾಗುತ್ತೆ ಅಂದ್ರೆ ಈ ಮಹಿಳೆಯರು ಸಾಮಾನ್ಯ ಕ್ಷೇತ್ರದಲ್ಲಿಯೂ ಸಹ ಅವರು ಚುನಾವಣೆಗೆ ನಿಲ್ಬಹುದು. 10 ಜನ ಮಹಿಳೆಯರು ತುಂಬಾ ಸ್ಟ್ರಾಂಗ್ ಆಗಿ ರಾಜಕೀಯದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತು ಬಂದ್ರೆ ಅವರು ಗೆದ್ದು ಬಂದುಬಿಟ್ರೆ ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದು ಬಂದಂತಹ ಮಹಿಳೆಯರ ಸಂಖ್ಯೆ 10 ಮತ್ತು ಮಹಿಳೆಯರ ಮೀಸಲಾತಿ 50 ಪ್ಲಸ್ ಒಟ್ಟು 7 ಸೇರಿದಾಗ 60. ಯಾವತ್ತಾರು ಒಂದಿನ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಈಗ ಬರ್ತಾ ಇದೆ. ಕೆಲವು ಪಂಚಾಯಿತಿಗಳಲ್ಲಿ ಏನಾಗ್ಬಿಟ್ಟಿದೆ, ಕೆಲವು ಪಂಚಾಯಿತಿಗಳಲ್ಲಿ 50ರಷ್ಟು ಮೀಸಲಾತಿ ಕೊಟ್ಟಾಗ 18 ಸದಸ್ಯತ್ವ ಇದ್ರೆ ಗ್ರಾಮ ಪಂಚಾಯಿತಿ ಒಳಗೆ 9 ಜನ ನಡೆಸಿಕೊಡ್ಬೇಕು. ಇದರಲ್ಲಿ SCಗೆ ಎಷ್ಟು, STಗೆ ಎಷ್ಟು ಎಲ್ಲ ಇರುತ್ತೆ. ಮತ್ತೆ ರಿಸರ್ವೇಶನ್ ಇದು ಅನ್ರಿಸರ್ವ್ಡ್ಗೆ ಒಂದು 3 ಬರುತ್ತೆ, ಹಿಂಗೆಲ್ಲ ಬರುತ್ತೆ. ಈ ಅನ್ರಿಸರ್ವ್ಡ್ ಬಂದವರು ಏನಾಗಿರುತ್ತೆ ಅಂದ್ರೆ ಸಿಗೋದಿಲ್ಲ, ಏನೋ ಟಿಕೆಟ್ ಸಿಗೋದಿಲ್ಲ ಅವರಿಗೆ. ಆಗ ಅವ್ರು ಏನ್ ಮಾಡ್ತಾರೆ, ವೈಯಕ್ತಿಕವಾಗಿ ನಿಂತು ಬಿಡ್ತಾರೆ. ವೈಯಕ್ತಿಕವಾಗಿ ನಿಂತು ಅವ್ರು ಏನ್ ಮಾಡ್ತಾರೆ, ಪಕ್ಷ ಬೆಂಬಲಿಸಲ್ಲ ನಮ್ಮನ್ನ ಅಂತೇಳಿ ವೈಯಕ್ತಿಕವಾಗಿ ನಿಂತು ಬೇರೆ ಬೇರೆ ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತು ಕೊಡ್ತಾರೆ. ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದು ಬಂದ್ಬಿಡ್ತಾರೆ.
ಅಲ್ಲೋ 4 ಜನ ಗೆದ್ದು ಬಂದ್ಬಿಟ್ರೆ 9 + 4 13 ಜನ ಹೋಗ್ತಾರೆ. 5 ಜನ ಮಾತ್ರ ಪುರುಷರಿರ್ತಾರೆ. ಹಾಗೆ ಅಲ್ಪಸಂಖ್ಯಾತರಾಗಿ ಪುರುಷರು ಉಳ್ಕೊತಾರೆ. ಅದರಲ್ಲೂ ಎಸ್ಪೆಷಲಿ ಏನಾರು ಮತ್ತಿನ್ನು ರಿಸರ್ವೇಷನ್ ಬರುತ್ತೆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ. ಆಗ ಅಧ್ಯಕ್ಷರಿಗೆ ಮಹಿಳೆ ಬಂದು ಯಾವುದಾದ್ರೂ ಪರಿಶಿಷ್ಟ ವರ್ಗನ, ಪರಿಶಿಷ್ಟ ಪಂಗಡನ, ಹಿಂದುಳಿದ ವರ್ಗನ ಬಂದುಬಿಟ್ರೆ ಅವರು ಅಧ್ಯಕ್ಷರಾಗ್ತಾರೆ. ಜನರಲ್ ಏನಾದ್ರು ಮಹಿಳೆ ಬಂದ್ಬಿಟ್ರೆ ಉಪಾಧ್ಯಕ್ಷಿಗೆ, ಈ ಜನರಲ್ ಸ್ಥಾನದಿಂದ ಗೆದ್ದು ಬಂದಂಥವರೇ ಉಪಾಧ್ಯಕ್ಷರಾಗ್ಬಿಡ್ತಾರೆ. ಆಗ ಪಂಚಾಯತಿ ಒಳಗೆ ಪೂರ್ಣ ಪಂಚಾಯತಿ ಮಹಿಳೆಯರ ಕೈಯಲ್ಲಿ ಇರುತ್ತೆ. ನಾನು ಮಹಿಳೆಯರಿಗೆ ಇರಬಾರ್ದು ಅನ್ನೋ ಉದ್ದೇಶ ಹೇಳ್ತಾ ಇಲ್ಲ. ಅಂದ್ರೆ ಹೀಗೆ ಈಗ ನಮ್ಮಲ್ಲಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಯಾಕೆ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಿದೆ ಅಂದ್ರೆ, ನಿಮಗೆ ಗೊತ್ತಿರ್ಬೋದು, ಯಾವುದೇ ರಿಸಲ್ಟ್ ನೋಡಿದ್ರೆ ಯಾರ್ದು ಬಾಲಕ ಬಾಲಕಿಯರು ಅಂತ ವಿಂಗಡಣೆ ಮಾಡಿದಾಗ ರಿಸಲ್ಟ್ ಯಾರ್ದು ಹೆಚ್ಚಿರ್ತೇಳಿ ಬಾಲಕಿಯರ್ದು ಮೇಲುಗೈ ಇದೆ. ನಮ್ಮ CET ಎಕ್ಸಾಮ್ ಪಾಸ್ ಮಾಡೋದಲ್ಲೂ ಸಹ ಏನಾಗಿದೆ ಅಂದ್ರೆ ಬಾಲಕಿಯರದೇ ಮೇಲುಗೈ. ಆಗ ನಮ್ಮಲ್ಲಿ ಏನಾಗಿದೆ, ಈಗ 100 ಸೀಟ್ ಕಾಲ್ ಮಾಡಿದ್ರೆ ಟೀಚರ್ ಪೋಸ್ಟ್ಗೆ ಈ ಬಾಲಕಿಯರು ಮೇಲುಗೈ ಇರೋದ್ರಿಂದ ಎಕ್ಸಾಮ್ ಚೆನ್ನಾಗಿ ಓದ್ಬಿಟ್ಟು ಅವರು 50 ಪೋಸ್ಟ್ ಜನರಲ್ ಮೆರಿಟ್ಲಿ ಎಲ್ಲ ಅವರೇ ಬಂದ್ಬಿಡ್ತಾರೆ. 50 ಜನ ಮಹಿಳೆಯರೇ. ಇದಾದ್ಮೇಲೆ ಇನ್ನು 50 ಇದೆಯಲ್ಲ, ಈ 50ರಲ್ಲಿ 30% ಅವರಿದ್ದಾರೆ. ಹುಡುಗರು 49 ತಗೊಂಡು 50 ಮೇಲೆ ಹೋದ್ಮೇಲೆ 49 ತಗೊಂಡಿದ್ರು ಹುಡುಗರಿಗಿಲ್ಲ. ಯಾಕಂದ್ರೆ ಆ ಕೆಟಗರಿಯಲ್ಲಿ ಮಹಿಳೆಗೆ ರಿಸರ್ವೇಶನ್ ಇಟ್ಟಿರೋದು 47ಕ್ಕೆ ಸಿಗುತ್ತೆ ಅವಳಿಗೆ, ಮಹಿಳೆಗೆ. ಹೀಗಾಗಿ ಜನರಲ್ ಮೆರಿಟ್ನಲ್ಲಿ 50%, ಮಹಿಳಾ ಮೀಸಲಾತಿಯಲ್ಲಿ 30%, 80 ಜನ ಮಹಿಳೆಯರು ಬರೋದ್ರಿಂದ ಪುರುಷರ ಸಂಖ್ಯೆ 20 ಮಾತ್ರ ಆಯ್ಕೆ ಆಗ್ತದೆ. 100ಕ್ಕೆ 20 ಜನ ಇವತ್ತು ಬರ್ತಾ ಇರೋದು. ಸೊ ಇದು ಮತ್ತೆ ಅವರಿಗೆ ಎಷ್ಟು ಅವಕಾಶ ಇದೆ ಅಂದರೆ, ಫಸ್ಟು ಜನರಲ್ ಮೆರಿಟ್ ಟ್ರೈ ಮಾಡ್ತಾರೆ. GMಗೆ ಸಾಮಾನ್ಯ ಅಭ್ಯರ್ಥಿಯಾಗಿ ಸಿಕ್ಲಿಲ್ವಾ, ಸಾಮಾನ್ಯ ಅಭ್ಯರ್ಥಿಯಾಗಿ ಸಿಕ್ಲಿಲ್ವಾ, ಮಹಿಳೆಯರು ಬರ್ತಾರೆ. ಮಹಿಳೆಯರು ಸಿಕ್ಲಿಲ್ವಾ, ಜಾತಿಗೆ ಬರ್ತಾರೆ, ಕ್ಯಾಸ್ಟ್ಗೆ, ವರ್ಗಕ್ಕೆ, ಅದರಲ್ಲೂ ಸಿಕ್ಲಿಲ್ವಾ, ಗ್ರಾಮೀಣಕ್ಕೆ ಬರ್ತಾರೆ, ಅದರಲ್ಲೂ ಸಿಕ್ಲಿಲ್ವಾ, ಕನ್ನಡ ಮಾಧ್ಯಮಕ್ಕೆ ಬರ್ತಾರೆ. ಇಷ್ಟು ಚಾನ್ಸ್ ಇದೆ. ಈ ಪುರುಷ ಇಷ್ಟರ ಜೊತೆ ಅವ್ರ ಜೊತೆ ಕಾಂಪೀಟ್ ಮಾಡ್ತಾ ಇರಬೇಕು. ಕನ್ನಡ ಮಾಧ್ಯಮ ಬಂದ್ರೆ ಅವಳು ಬಂದ್ಬಿಡ್ಬೋದು, ಅದರಲ್ಲಿ ಜಾತಿ ವಿಚಾರ ಬರಲ್ಲ. ವರ್ಗ ಬಂದ್ರೆ ನಮ್ಮ ವರ್ಗದವಳಾದ್ರೆ ಅವಳು ಬಂದ್ಬಿಡ್ಬೋದು. ಪುರುಷ ವರ್ಗದವನೇ ಆದ್ರೆ ಕಾಂಪಿಟೇಷನ್ ಅವಳಿಗಿಂತ ಇವನು ಮಾರ್ಕ್ಸ್ ಜಾಸ್ತಿ ಇರಬೇಕು. ಗ್ರಾಮೀಣ ಅಭ್ಯರ್ಥಿ ಆದ್ರೆ ಅವರು ಬಂದ್ಬಿಡ್ಬೋದು, ಅದ್ರಲ್ಲಿ ಮಾರ್ಕ್ಸ್ ಮತ್ತೆ ಜಾಸ್ತಿ ಇರಬೇಕು. ಸೊ ಇದು ಬಹಳ ಒಂದು ಈ ರೀತಿ ಪಂಚಾಯತಿಗಳಾಗ್ತವೆ. ಸಮಯ ಎಷ್ಟಾಯ್ತು? 9:35. ಹಾಗಾಗಿ ಈ ರೀತಿ ತಾಲೂಕ್ ಪಂಚಾಯತಿ ರಚನೆ ಆಗುತ್ತೆ. ನಾಳೆ ತರಗತಿಯಲ್ಲಿ ತಾಲೂಕ್ ಪಂಚಾಯತಿ ಏನು ಕಾರ್ಯಗಳನ್ನು ಮಾಡುತ್ತೆ ನೋಡುವ. ಸೊ ಇದಿಷ್ಟು ನೋಟ್ ಮಾಡಿ, ಇವೆಲ್ಲ ಇಂಪಾರ್ಟೆಂಟ್ ಇದು.